ಸುಖಿ ಭವ. ಸರ್ ಹೇಳಿ ಸರ್, ನಿಮ್ಮ ಹೆಸರು ಮತ್ತು ಯಾವ ಊರಿಂದ ಮಾತಾಡ್ತೀರಂತ ನಿಮ್ಮ ಹೆಸರನ್ನ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಪ್ರಶಾಂತ್ ಅಂತ, ನಾವು ಚಳ್ಳಕೆರೆಯಿಂದ ಮಾತಾಡ್ತಿರೋದು. ಸರ್ ಎಷ್ಟು ಎಕರೆಗೆ ಹಾಕಿದ್ದೀರಾ ಕಲ್ಲಂಗಡಿ? ಇದು ಕಲ್ಲಂಗಡಿ ಒಂದು 9 ಎಕರೆ ಐತೆ. 9 ಎಕರೆ ಇದೆಯಾ? ಸರ್ ಹೇಳಿ, ಏನೇನು ಸಮಸ್ಯೆ ಆಗಿದೆ ಮತ್ತು ಯಾವ ರೀತಿ ರೇಟ್ ಇದೆ ಇವಾಗ? ಸಮಸ್ಯೆ ಅಂದರೆ ಇಳುವರಿ ಏನು ಚೆನ್ನಾಗಿದೆ, ಏನು ರೇಟ್ ಒಂದಿಲ್ಲ. ಎಲ್ಲ 2 ರೂಪಾಯಿ ಕೆಜಿ, 3 ರೂಪಾಯಿ, 4 ರೂಪಾಯಿ ಕೆಜಿ. 9 ಎಕರೆಯಲ್ಲಿ ಅಂದರೆ 9 ಲಕ್ಷ ಲಾಸ್ ಆಗುತ್ತೆ. ಟೋಟಲ್ ಇನ್ವೆಸ್ಟ್ ಮಾಡಿದ್ರಿ? 9 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ, 3 ಲಕ್ಷ ಬಂದೈತೆ. ಹೌದಾ? ಟೋಟಲ್ ಎಷ್ಟು? 9 ಎಕರೆ ಮಾಡಿದ್ದೀರಾ? ನಾವು 9 ಎಕರೆ ಟೋಟಲ್. ಇದಕ್ಕಿಂತ ಮುಂಚೆ ಹಾಕಿದ್ರಾ? ಇದಕ್ಕಿಂತ ಮುಂಚೆ 2 ಎಕರೆ ಹಾಕಿದ್ವಿ. 2 ಎಕರೆ ಹಾಕಿ 5 ಲಕ್ಷ ಲಾಭ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಲಾಭ ನೋಡಿದ್ದೀರಾ? ಅದೇ ಇವಾಗ ಅಂದರೆ ಈ ಟೈಮಲ್ಲಿ ಹಾಕಿದ್ರೆ ನಿಮಗೆ ಲಾಭ ಸಿಗುತ್ತೆ ಅಂತ ಹಾಕಿದ್ದೀವಿ. ಲಾಭ ಸಿಗುತ್ತೆ ಅಂತೇಳಿ ಏನು ಸಿಕ್ಕಿಲ್ಲ. ಸರ್ ಇವರು ದಲ್ಲಾಳಿಗಳು ಏನು ಹೇಳ್ತಿದ್ದಾರೆ, ನೀವು ತಗೊಂಡೋಗೋಂಥ ಮರ್ಚೆಂಟ್ಗಳು ಏನಕ್ಕೆ? ಹೌದು, ಏನಂತಾನೆ ರೇಟ್ ಡೆಲ್ಲಿ ಮುಂಬೈ ಮಳೆ ಜಾಸ್ತಿ ಐತೆ, ತಿನ್ನೋದು ಅಲ್ಲೆಲ್ಲ ಕಲ್ಲಂಗಡಿನ. ಅದಕ್ಕೆ ರೇಟ್ ಡೌನ್ ಅಷ್ಟೇ, ಏನು ಮಾಡೋಕೆ. ಇಲ್ಲಿ ನಮ್ಮ ಜನಗಳು ಯಾರು ತಿನ್ನಲ್ಲ, ಇಲ್ಲಿ ತಿಂದ್ರೇನು. ಅದೇ ಕೋಲ್ಡ್ ಟೈಮಲ್ಲಿ ನಮ್ಮ ಕಡೆ ಯಾರು ಅಷ್ಟೊಂದು ಕಲ್ಲಂಗಡಿ ತಿನ್ನಲ್ಲ, ಯಾರು ಇಲ್ಲ ನಮ್ಮಲ್ಲಿ. ಇಳುವರಿ ಎಲ್ಲ ಚೆನ್ನಾಗಿ ಬಂದಿದೆ ಸರ್? ಇಳುವರಿ ಚೆನ್ನಾಗೈತೆ, ಪೂರ್ತಿ 1 ನಂಬರ್ ಐತೆ. ತಗೊಂಡು ಹೋಗ್ತಿಲ್ಲ ಅಷ್ಟೇ. ಫಸ್ಟ್ನೇ ಐಟಮಲ್ಲಿ ಎಲ್ಲ ದೊಡ್ಡ ಕಾಯಿ ಬಿಟ್ಟು ಹೋಗ್ತದೆ, 3-4 ಕೆಜಿನ. ರೈತರದ್ದೆಲ್ಲ ಲಾಸ್ ಈ ಸಲ, ಏನು ಉಳಿತಿಲ್ಲ ರೈತರುಗಳಿಗೆ. 3 ಎಕರೆ ಕರ್ಬೂಜ ಹಾಕಿದ್ದೀವಿ ಅಣ್ಣ, ಅದನ್ನು ಲಾಸ್ ಆಗ್ಬಿಡ್ತೀವಿ, ಏನೂ ಆಗಲಿಲ್ಲ. ಹೊಲದ ಮೇಲೆ ಬಿಟ್ಬಿಟ್ಟಿವಿ. ಈ ಸದ್ಯಕ್ಕೆ ಕಲ್ಲಂಗಡಿ ಹಾಕಿರೋ ಪರಿಸ್ಥಿತಿ ಭಾಳ ಕಷ್ಟ ಆಯ್ತಲ್ಲ ಸರ್? ಕಷ್ಟ ಅಣ್ಣ, ಎಲ್ಲ ರೈತದ ಕಷ್ಟ. ಕಲ್ಲಂಗಡಿ ಹಾಕ್ದವ್ದು ಯಾವುದು ಒಳ್ಳೇದಿಲ್ಲ ಈ ಸಲ. ಬೇರೆ ಕಡೆ ಎಲ್ಲ ರೇಟ್ ವಿಚಾರಿಸಿದ್ರಾ? ಅಣ್ಣ ಎಲ್ಲಿ ವಿಚಾರಿಸಿಲ್ಲ, ನಮಗೆ ತಲೆ ಮೇಲೆ ಇಟ್ಕೊಂಡಂಗೆ ಆಯ್ತೀವಿ, ಎಲ್ಲಿ ವಿಚಾರಿಸನ್ ಬೇರೆ ಹೊತ್ತಾನ. ಅಲ್ಲ ಇವು ತಗೊಂಡೋಗಕ್ಕೆ ಬರೋದು ಏನಂತ ಹೇಳ್ತಾರೆ? ಹೌದೇನ, ಕಡಿಮೆ ರೇಟ್ ಇದೆ, ಬರ್ತಿದ್ದೇವಪ್ಪ, ರೇಟ್ ಇದೆ, ನಾವ್ಯಾಕೆ ಬರೋಣ ಅಂತಾರೆ ಅವ್ರಷ್ಟು. ಕಡಿಮೆ ರೇಟ್ ಚೌಕಸಿ ಅವ್ರಿಗೆ ಒಂದು ಸ್ವಲ್ಪ ಲಾಭ ಆಗ್ಬೇಕಲ್ಲ, ಬಂದು ತಗೊಂಡು ಹೋಗ್ತಾರೆ. ಸರ್ ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ಒಳ್ಳೆ ಇಳುವರಿನೂ ಬಂದೈತೆ, ಒಳ್ಳೆ ಸೈಜು ಕಾಯಿ ಶೈನಿಂಗ್ ಇರ್ಬೋದು, ಸೈಜ್ ಇರೋ ತುಂಬ ಚೆನ್ನಾಗಿ ಬಂದೈತೆ. ಬಟ್ ಏನು ಮಾಡ್ತೀರಾ, ರೇಟು ಇಲ್ಲ, ಏನು ಮಾಡೋಕ್ಕಲ್ಲ ಸದ್ಯಕ್ಕೆ. ಹನಿ ಬದ್ದಲ್ಲಿ ಬಂದಂಗೆ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಟೈಮ್ ನೋಡೋದು ಏನಾಗುತ್ತೆ. ಇನ್ನೊಂದು 7 ಎಕರೆ ಐತೆ ಕಲ್ಲಂಗಡಿ, ರನ್ನಿಂಗ್ ಇದೆ ಸರ್ ಈಗ? ರನ್ನಿಂಗ್ ಇದೆ. ಅದನ್ನು ನೆಕ್ಸ್ಟ್ ಮಂತಲ್ಲಿ ಬರ್ಬೋದು. ಅಷ್ಟರಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಏನಾದರೂ ಸ್ವಲ್ಪ ರೇಟ್ ಆದರೆ ನೀವು ಲಾಭ ನೋಡ್ಬೋದು. ಲಾಭ ಹಾಕಿದ ಬಂಡವಾಳಕ್ಕೆ ಎಲ್ಲ ಖರ್ಚು ತೆಗ್ದಂಗೆ ಆಗುತ್ತೆ ಬಂದರೆ. ಸರ್ ಈ ಕೃಷಿಯಲ್ಲಿ ನಿಮಗೆ ಎಷ್ಟು ವರ್ಷದಿಂದ ಅನುಭವ ಇದೆ? ಈ ಕೃಷಿಯಲ್ಲಿ ನಮ್ಗೆ ಒಂದು 10 ವರ್ಷದಿಂದ ಆಗ್ತಿದ್ದೀವಿ. ಹೌದಾ? ಮೊದಲು ಇಲ್ಲ ಕಲ್ಲಂಗಡಿ ಹಾಕಿ ಇದು 2ನೇ ಸಲ ಬೀಡು. ಮೊದಲೆಲ್ಲ ಮೆಕ್ಕೆಜೋಳ, ಈರುಳ್ಳಿ ಆಗ್ತದೆ. ಈರುಳ್ಳಿ ಅಂತೂ ಭಯಾನಕ ಲಾಸ್ ಆಗ್ಬಿಟ್ಟಿವಿ ಈರುಳ್ಳಿಯಲ್ಲಿ. ಹೌದಾ? ಸರ್ ಈ ಸಲ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ, ಈರುಳ್ಳಿ ಜಾಸ್ತಿ ರೇಟ್ ಆಗುತ್ತೆ ಅನ್ನೋದಕ್ಕೆ ಅನ್ಕೊಂಡು ಹಾಕಿದವನ್ನ 4 ಎಕರೆ ಏನಾಯ್ತು ನೋಡ್ಬೇಕು ಇನ್ವೆಸ್ಟ್ಮೆಂಟ್. ಈರುಳ್ಳಿ ಹಾಕಿದ್ರೆ ನೀವು? ಹಾಕಿದವ 4 ಎಕರೆ. ಅದ್ರಾಗೂ ಸ್ವಲ್ಪ ಲಾಭ ಅಂತ ಸಿಗೋಂಥ ಚಾನ್ಸ್ ಇದೆ. ಲಾಸ್ ಭಯಾನಕ ಇದಾವೆ ಈರುಳ್ಳಿಯಲ್ಲಿ. 2,500 ರೇಟಲ್ಲಿ ನಾವು ಕೊಡ್ಬೇಕಾದಾಗ 1,500, 350 ಹಂಗಾಗೈತೆ ಪ್ಯಾಕೆಟ್ ಲೆಕ್ಕ. ಈ ಸಲ 4 ಎಕರೆ ಹಾಕಿದ್ದೀವಿ, ಏನಾಗುತ್ತೆ ನೋಡ್ಬೇಕು ಇನ್ನು ಅದನ್ನು ಕೂಡ. ನಮ್ಮ ರೈತ ಬಂದವರು ನೋಡ್ತಾ ಇರ್ಬೋದು, ಇದು ಹತ್ತಿರ 9 ಎಕರೆಗೆ ಇವರು ಕಲ್ಲಂಗಡಿನ ಬೆಳೆದಿರೋದು. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ ಮತ್ತು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಆದರೆ ಏನು ಮಾಡ್ತೀರಾ, ರೇಟ್ ಇಲ್ಲ. 3 ರೂಪಾಯಿ 4 ರೂಪಾಯಿ ಫಸ್ಟ್ ಕಟ್ಟಿಂಗ್ಗೆ ಹೋಗ್ತಾ ಇದೆ. ಈ ಕಡೆ ಎಲ್ಲೂ ಸೇಲ್ ಇಲ್ಲ, ಡೆಲ್ಲಿ ಆ ಕಡೆ ಮಾತ್ರ ಸೇಲ್ ಇದೆ. ಆ ಕಡೆ ಸ್ವಲ್ಪ ಏನೋ ಜಾಸ್ತಿ ಮಳೆ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ ಇನ್ನೂ ಸ್ವಲ್ಪ ರೇಟ್ ಆಗಿರೋದು. ಮತ್ತು ಇಲ್ಲೂ ಮಳೆ ಕಮ್ಮಿ ಇರೋದ್ರಿಂದ ಇಳುವರಿ ಜಾಸ್ತಿ ಆಗಿದೆ, ಹಂಗೆ ರೇಟ್ ಕಮ್ಮಿ ಆಗಿದೆ. ಈ ಸದ್ಯಕ್ಕೆ ನಮ್ಮ ಕಲ್ಲಂಗಡಿ ಬೆಳೆಯುವ ರೈತರ ಸದ್ಯಕ್ಕೆ ಪರಿಸ್ಥಿತಿ ಆಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದೆ ಹಾಕೊಂಡು ಫಾಲೋ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಅನ್ನದಾತ ಸುಖಿ ಭವ.